ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇವತ್ತೆಲ್ಲೋ ಹೊರಗಡೆ ಹೋಗೋದಿತ್ತು ಫ್ರೆಂಡ್ಸ್, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕ್ಕಿ ಮತ್ತು ಹಂಗೆ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಅಡುಗೆನ ಮಾಡಿ ನಾನು ಹೊರಡ್ತಾಯಿದ್ದೀನಿ. ತಿಂಡಿಗೆ ಬಂದು ನಾನು ಇಲ್ಲಿ ರಾಗಿ ರೊಟ್ಟಿನ ಹಾಕಿದ್ದೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಎರಡೂ ಹಾಕಿದ್ದೀನಿ. ಇದಕ್ಕೆ ನಾನು ತರಕಾರಿ, ಗೆಡ್ಡೆಕೋಸು, ಕ್ಯಾರೆಟು ಮತ್ತು ಈರುಳ್ಳಿನ ಹಾಕಿದ್ದೀನಿ ಫ್ರೆಂಡ್ಸ್. ಚೆನ್ನಾಗೇ ಇರುತ್ತೆ ಟೇಸ್ಟು. ಇದೆಲ್ಲ ಹಾಕಿ ನೋಡ್ಬೋದು, ರೊಟ್ಟಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಇದಾಯಿತು. ಮಧ್ಯಾಹ್ನ ಊಟಕ್ಕೆ ನಾನು ಮಟನ್ ಬಿರಿಯಾನಿ ಮತ್ತು ಕಬಾಬ್ನ ಮಾಡಿದ್ದೆ. ಟೇಸ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್. ಬಿಸಿ ಬಿಸಿ ಮಟನ್ ಬಿರಿಯಾನಿ ಕಾಂಬಿನೇಷನ್ ಆಗಿ ಚಿಕನ್ ಕಬಾಬ್ ಮಾಡಿದ್ದೆ. ಸೂಪರಾಗಿತ್ತು. ತಿಂತಾಯಿದ್ರೆ ಹಾಗೆ ಕಳೆದೋಗ್ಬೇಕಾಯ್ತು, ಅಷ್ಟು ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದೆ. ನೆಕ್ಸ್ಟ್ ಬಂದು ಸ್ವಲ್ಪ ಫಿಶ್ ಇತ್ತು, ಹಾಗಾಗಿ ಫಿಶ್ನ ಓವನಲ್ಲಿಕ್ಕಿ ಫ್ರೈ ಕೂಡ ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬೇಗ ನಾನು ಮಾಡಿ ಹೊರಗಡೆ ಹೋಗೋದ್ರೆ ಇತ್ತು, ಹಾಗಾಗಿ ಎಲ್ಲ ಬೇಗ ಫಾಸ್ಟಾಗಿ ಮಾಡಿಬಿಟ್ಟಿದ್ದೆ ನಾನು. ಹಬ್ಬ ಅಂದರೆ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿದಿತ್ತು. ಸ್ವಲ್ಪ ಏನಾದರೂ ಸ್ನ್ಯಾಕ್ಸಿಗೆ ಏನಾದರೂ ಇರಲಿ ಅಂತೇಳಿ ಸಲಾಡ್ನ ಮಾಡ್ತಾಯಿದ್ದೀನಿ. ದಾಳಿಂಬೆ ಹಣ್ಣು ಮತ್ತು ಚೆರಿ ಹಣ್ಣು, ಸೇಬು ಮತ್ತು ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಗುಲ್ಕನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಇದು ಬೇಕಂದರೆ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ಫೋನ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಯಾವುದೇ ಥರ ಕೊಲಾಬ್ರೇಷನ್ ಆಗಿಲ್ಲ, ನಂಗೆ ತುಂಬ ಇಷ್ಟ ಆಯಿತು ಟೇಸ್ಟ್, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈ ಗುಲ್ಕನ್ನ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಕೊಬೋದು. ಈ ಥರ ಸಲಾಡ್ ಮಾಡ್ಕೊಂತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಒಂಥರ ಡಿಫ್ರೆಂಟಾಗಿತ್ತು. ನೆಕ್ಸ್ಟ್ ಹೊರಗಡೆ ಹೋದೆ ನಾನು. ಇಲ್ಲೊಂದು ಸ್ವಲ್ಪ ಜ್ಯುವೆಲರಿ ಅಂಗಡಿಗೆ ಹೋಗೋಣ ಅಂತೇಳಿ ನಮ್ಮ ತುಮಕೂರಲ್ಲಿ ಕಾಂಟ್ಯಾಕ್ಟ್ಸಾಗಿರೋ ಅಂಥ ವಿಶ್ವಾಸ್ ಜ್ಯುವೆಲರ್ಸ್ಗೆ ಹೋಗಿದ್ದೆ. ಅಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಬೇರೆ ಅಂಗಡಿಗೆ ಹೋಲಿಸ್ಕೊಂಡ್ರೆ ಆ ವಿಶ್ವಾಸ್ ಜ್ಯುವೆಲರ್ಸಲ್ಲಿ ಕಲೆಕ್ಷನ್ಸ್ ತುಂಬ ಇದೆ. ನೀನು ಅನ್ಲಿಮಿಟೆಡ್ ಆಗಿ ಕಲೆಕ್ಷನ್ಸ್ನ ತೋರಿಸು ಅಂದರೂ ಕೂಡ ಕಸ್ಟಮರ್ಗೆ ತೋರಿಸ್ತಾರೆ ಅವರು. ತುಂಬ ಚೆನ್ನಾಗಿತ್ತು. ನನಗೆ ಈ ಫ್ಯಾನ್ಸಿ ಒಲೆ ಇಷ್ಟ ಆಯಿತು. ನಮ್ಮ ಅಮ್ಮ ತಗೊಂಡ್ರು ಇದನ್ನು ಫ್ರೆಂಡ್ಸ್. ಇದು ಬಂದು ಬರೀ 2.25 ಗ್ರಾಮ್ ಇದೆ. ನಿಮಗೆ ನಂಬೋಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಕಮ್ಮಿ ಗ್ರಾಮಲ್ಲಿ ನಿಮಗೆ ಎಲ್ಲ ಸಿಕ್ಕುತ್ತೆ. ಚೆನ್ನಾಗೂ ಕೂಡ ಇದೆ. ಕಮ್ಮಿ ಗ್ರಾಮ್ ಅಂತ ಹೇಳಿ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ ಫ್ರೆಂಡ್ಸ್. ಈ ನೆಕ್ಲೆಸ್ ನೋಡ್ಬೋದು ನೀವು. ಈ ನೆಕ್ಲೆಸ್ ಬರೀ 5 ಗ್ರಾಮ್ ಇದೆ. ಸಿಂಪಲ್ಲಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ನಂಗೆ ತುಂಬ ಇಷ್ಟ ಆಯಿತು. ನೋಡೋಣ ನೆಕ್ಕಿಗೆ ಹಾಕ್ಕೊಂಡ್ರೆ ಯಾವ ಥರ ಕಾಣ್ಬೋದು ಅಂತೇಳಿ ಹಾಕೊಂಡು ಟ್ರೈ ಮಾಡ್ತಿದ್ದೆ. ಲಕ್ಷ್ಮಿ ಪೆಂಡೆಂಟ್ ಇರೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೂ ಕೂಡ. ಅದಾದಮೇಲೆ ನೆಕ್ಸ್ಟ್ ಅಲ್ಲೇ ಬರ್ತಾ SS ಪುರಮಲ್ಲಿ ನಮಗೆ ಒಂದು ಐಸ್ ಕ್ರೀಮ್ ತಿನ್ನಬೇಕಂತ ಅನಿಸಿತ್ತು. ತುಂಬ ದಿವಸದಿಂದ ಆಸೆ ಇತ್ತು ಫ್ರೆಂಡ್ಸ್ ನನಗೂ. ಚಾಕ್ಲೇಟ್ ಲಾವಾ ಐಸ್ ಕ್ರೀಮ್ ತಿನ್ನಬೇಕಂತೇಳಿ. ಅದು ಹೇಗಿರುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಹೋಗಿದ್ದೆ ಫ್ರೆಂಡ್ಸ್. ಅವ್ರು ನಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಟೇಸ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಲ್ಲಿಂದ ನೆಕ್ಸ್ಟ್ ನಾನು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅಲ್ಲೇ ಬರಬೇಕಾದ್ರೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಹಂಗೆ ಒಂದು ಸ್ಮಾಲ್ ಶೂಟಿಂಗ್ ಮಾಡಿಕೊಂಡೆ. ನನಗೆಲ್ಲಾದರೂ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಈ ಥರ ಸಣ್ಣ ಮಕ್ಳು ಏನಾದ್ರು ಡ್ಯಾನ್ಸ್ ಆಡ್ತಿರೋ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳೇ ಅಂತಲ್ಲ, ಯಾರೇ ಡ್ಯಾನ್ಸ್ ಮಾಡ್ತಿದ್ರು ನನಗೆ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ಮಾಲ್ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಬಂದೆ ನಾನು ಅಲ್ಲಿ ಮರಳೂರು ದಿಣ್ಣೆಯಲ್ಲಿ ಗುಲ್ಶನ್ ಅಂತೇಳಿ ಒಂದು ಬಟ್ಟೆ ಅಂಗಡಿ ಇದೆ ಫ್ರೆಂಡ್ಸ್. ನೀವು ನೋಡೇ ಇರಲ್ಲ. ನಮ್ಮ ತುಮಕೂರಲ್ಲೇ ಬೆಸ್ಟ್ ಕಲೆಕ್ಷನ್ಸ್ ಅಂಗಡಿ ಅಂತ ಹೇಳ್ಬೋದು. ಪ್ರೈಸು ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿರೋ ಅಂಥ ಡ್ರೆಸ್ ಇತ್ತು. ನನಗೂ ಇಷ್ಟ ಆಯಿತು ಅಂತೇಳಿ ನಾನು ಒಂದು 2-3 ಡ್ರೆಸ್ ಪೀಸ್ನ ತಗೊಂಡೆ ಫ್ರೆಂಡ್ಸ್. ನೀವು ಡ್ರೆಸ್ ಪೀಸ್ನು ಕೂಡ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿರೋ ಡ್ರೆಸ್ ಪೀಸ್ನ ಹಾಕಿದ್ರು ಅವರು. ನೀವು ತಗೊಂಡು ಯಾವ ಡಿಸೈನ್ಸ್ ಬೇಕನ್ನ ಹೊಲಿಸ್ಕೊಬೋದು. ಅನಾರ್ಕಲಿ ಆಗಿರ್ಬೋದು, ಶರಾರ ಆಗಿರ್ಬೋದು, ನಿಮಗೆ ಇಷ್ಟ ಬಂದ ಥರ ಹೊಲಿಸ್ಕೊಬೋದು.
ಫ್ಯಾನ್ಸಿ ಸ್ಯಾರಿ ಅಂತೂ ನೀವು ಕೌಂಟೇ ಮಾಡಿರಲ್ಲ, ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಷ್ಟು ಚೆನ್ನಾಗಿರೋ ಅಂಥ ಸೀರೆ, ಬ್ರೈಡಲ್ ಸೀರೆ ಆಗಿರ್ಬೋದು ಎಲ್ಲ ಇತ್ತು ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೂ. ನೆಕ್ಸ್ಟ್ ನಮ್ಮ ಮನೇಲಿ ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಬಂದರೆ ಇದೇ ಅಂಗಡಿಗೆ ಹೋಗ್ಬೇಕಂತ ನಂಗೆ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತು ನಾನು ಮಾಡಿರೋ ಅಂಥ ವಿಡಿಯೋದಲ್ಲಿ ಯಾವುದೂ ಕೊಲಬ್ರೇಷನ್ ವಿಡಿಯೋ ಆಗಿಲ್ಲ, ನಾನೇ ಇಷ್ಟಪಟ್ಟು ಮಾಡಿರೋ ಅಂಥ ವಿಡಿಯೋ ಆಗಿರುತ್ತೆ. ನಿಮಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ನೀವು ಒಂದ್ಸತಿ ಅಂಗಡಿ ವಿಸಿಟ್ ಮಾಡಬೇಕು ಫ್ರೆಂಡ್ಸ್. ತುಂಬ ಇಷ್ಟಪಡ್ತೀರ ಎಲ್ಲರೂ ಫ್ರೆಂಡ್ಸ್. ನಾನು ಮಾಡ್ತಾ ಇರೋವಂಥ ಡೈಲಿ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ ಫ್ರೆಂಡ್ಸ್. ಅಲ್ಲಿಂದ ಊರಿಗೆ ಬಂದೆ. ಊರಲ್ಲಿ ಶಿಶುವಾರದಲ್ಲಿ ಅಂದರೆ ಅಂಗನವಾಡಿಲಿ ಸ್ಮಾಲ್ ಫಂಕ್ಷನ್ ನಡೀತಿತ್ತು. ಅಲ್ಲೂ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಅಲ್ಲಿ ಸ್ಮಾಲ್ ಫಂಕ್ಷನ್ ಆದಮೇಲೆ ಊಟ ಕೂಡ ಹಾಕ್ತಿದ್ರು. ಚೆನ್ನಾಗಿರೋ ಅಂಥ ಅಡುಗೆ ಎಲ್ಲ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅವ್ರು ವೀಡಿಯೋ ಮಾಡೋದು ಅವ್ರಿಗೆ ಗೊತ್ತಿಲ್ಲ, ಹಂಗಾಗಿ ಗೊತ್ತಿಲ್ಲದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂದು ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗಿದೆ ನನ್ನ ಡೈಲಿ ವ್ಲಾಗ್ಸ್ ಅಂತ. ಪ್ಲೀಸ್ ಲೈಕ್ ಮಾಡಿ.